ಮಾಡ್ತಿದ್ದಾರೆ ಬನ್ನಿ ನೋಡೋಣ. ನಮ್ಮ ಮೇಲೆ ಆಪಾದನೆ ಮಾಡ್ತಾ ಇರುವಂತ ಕಾಂಗ್ರೆಸ್ ಜೆಡಿಎಸ್ ನಾಯಕರುಗಳು ಈಗ ರಾಜ್ಯದ ಜನರಿಗೆ ಉತ್ತರ ಕೊಡುವಂತ ಕಾಲ ಬಂದಿದೆ. ಶಾಸಕರ ಗೈರು ಮತ್ತೆ ಈ ಸಮ್ಮಿಶ್ರ ಸರ್ಕಾರದಲ್ಲಿ ಅಸಮಾಧಾನ ಹೊಗೆಯಾಡ್ತಿದೆ ಅನ್ನೋದಕ್ಕೆ ಜೀವಂತ ಉದಾಹರಣೆಯಾಗಿದೆ. ಗೈರಾದ ಶಾಸಕರ ಸಂಖ್ಯೆ ಮುಖ್ಯ ಅಲ್ಲ. 3:30ಗೆ ಪ್ರಾರಂಭ ಆಗಬೇಕಾದ ಸಭೆ 5 ಗಂಟೆ ಆದರೂ ಸಹ 5:30ಗೆ ಒಬ್ಬೊಬ್ಬರನ್ನೇ ಕರೆಸ್ಕೊಂಡು ಸಭೆ ಮಾಡುವಂಥ ದುಸ್ಥಿತಿಗೆ ಕಾಂಗ್ರೆಸ್ ಬಂದು ತಲುಪಿದೆ ಅನ್ನೋದಾದರೆ ಅವರಲ್ಲಿ ಒಗ್ಗಟ್ಟು ಎಷ್ಟಿದೆ, ಒಮ್ಮತ ಎಷ್ಟಿದೆ, ಅತೃಪ್ತಿ ಎಷ್ಟಿದೆ, ಅಸಮಾಧಾನ ಎಷ್ಟಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾನು ಇಷ್ಟೇ ವಿನಂತಿ ಮಾಡುವಂಥದ್ದು, ನಮ್ಮ ಬಗ್ಗೆ ಟೀಕೆ ಮಾಡ್ತಿರಲ್ಲ, ನಾವು ರೆಸಾರ್ಟಲ್ಲಿ ಇದ್ದೀವಿ ಅಂತ. ಬರಗಾಲ ಕಿತ್ತು ತಿಂತಾ ಇದೆ, ನೀವೇನು ಮಾಡ್ತಾ ಇದ್ದೀರಾ? ನಿಮ್ಮ ಸಚಿವರು ಏನು ಮಾಡ್ತಾ ಇದ್ದಾರೆ? ಈಗಲಾದರೂ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಲಿ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ, ಸಮ್ಮಿಶ್ರ ಸರ್ಕಾರ ಅನ್ನೋ ಒತ್ತಾಯವನ್ನು ಮಾಡ್ತೇನೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷವಾಗಿ ಕೈ ಕಟ್ಕೊಂಡು ಕುಂತ್ಕೊಳ್ಳಲ್ಲ, ಜನರ ಬೀದಿಗಿಳಿಸಬೇಕಾಗುತ್ತೆ, ಹೋರಾಟ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಸಹ ಕೊಡ್ತೇನೆ. ಬಿಜೆಪಿಗೆ ನೈತಿಕ ಪಾಠ ಹೇಳುವಂಥ ವೇಣುಗೋಪಾಲ್ರವರು ಸಿದ್ದರಾಮಯ್ಯನವರು ಆಪರೇಷನ್ ಸಂಸ್ಕೃತಿ ಪ್ರಾರಂಭವಾಗಿದ್ದೇ 2008ರಲ್ಲಿ ಕರ್ನಾಟಕದಲ್ಲಿ ಎಂದು ಹೇಳ್ತಾರೆ. ಇತಿಹಾಸ ಅವಲೋಕಿಸಿ ನೋಡಿದ್ರೆ ಗೊತ್ತಾಗುತ್ತೆ, ದೇಶದಲ್ಲಿ ಆಯಾರಾಮ್ ಗಯಾರಾಮ್ ಸಂಸ್ಕೃತಿ ಹುಟ್ಟು ಹಾಕಿದವರು ಕಾಂಗ್ರೆಸ್ನವರು. 1967ರಲ್ಲಿ ಗಯಾರಾಮ್ ಎಂಬ ಯುನೈಟೆಡ್ ಫ್ರಂಟ್ ಶಾಸಕ 15 ದಿನಗಳಲ್ಲಿ 3 ಸಲ ಕಾಂಗ್ರೆಸ್ ಹೋಗಿ ಬಂದು 4ನೇ ಸಲ ಕಾಂಗ್ರೆಸ್ಗೆ ಸೇರಿಕೊಂಡಾಗ ಗಯಾರಾಮ್ ಈಗ ಆಯಾರಾಮ್ ಆಗಿದ್ದಾರೆ ಎಂದು ಹೇಳಿದ್ದು ಅಂದಿನ ಕಾಂಗ್ರೆಸ್ಸಿನ ಅಧಿನಾಯಕಿ ಇಂದಿರಾ ಗಾಂಧಿಯವರು. ಈ ಸಂಸ್ಕೃತಿಯನ್ನು ಮುಂದುವರಿಸಿದ ಕಾಂಗ್ರೆಸ್ನವರು ಹರಿಯಾಣದಲ್ಲಿ ಜನತಾ ಪಕ್ಷದ 36 ಶಾಸಕರನ್ನು ಭಜನ್ ಲಾಲ್ ಜೊತೆ ಕಾಂಗ್ರೆಸ್ಗೆ ಸೇರಿಸಿಕೊಂಡು ಸರ್ಕಾರ ರಚಿಸಿದ್ದು ಸಿದ್ದರಾಮಯ್ಯ ಮತ್ತು ವೇಣುಗೋಪಾಲ್ ಅವರಿಗೆ ಗೊತ್ತಿಲ್ಲದಿದ್ದರೆ ರಾಜಕೀಯ ಇತಿಹಾಸ ಓದೋದು ಒಳ್ಳೆಯದು ಅಂತೇಳಿ ನಾನು ವೇಣುಗೋಪಾಲ್ ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಸಿದ್ದರಾಮಯ್ಯ ಕೂಡ ಈ ಆಪರೇಷನ್ ಸಂಸ್ಕೃತಿಯಲ್ಲಿ ಕಾಂಗ್ರೆಸ್ ಸೇರಿದ್ದು ಅವರು ಮರ್ತಂತಿದೆ. ಇವತ್ತು ನಾವು 3:30ಯಿಂದ ಈ ನಿಮಿಷದವರೆಗೆ ಅವ್ರ ಸಭೆ ಯಾವ ರೀತಿ ನಡೆಯುತ್ತೆ ಅಂತ ನೋಡ್ತಾ ಇದ್ದೋ. ಒಬ್ಬೊಬ್ಬರೇ ಬಲವಂತದಿಂದ ಬಂದಿರುವಂಥದ್ದು, ಅತೃಪ್ತಿ ಅಸಮಾಧಾನ ಶಾಸಕರಲ್ಲಿ ಮಂತ್ರಿಗಳಿರುವಂಥದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇರುವಂಥದ್ದು ಬಹುಶಃ ರಾಜ್ಯದ ಅಭಿವೃದ್ಧಿಗೆ ಧಕ್ಕೆ ಆಗ್ಬೋದು. ಅವರು ಪರಸ್ಪರ ಯಾವುದಾದ್ರೂ ಬಡಿದಾಡ್ಕೊಳ್ಳಿ, ಕಚ್ಚಾಡ್ಕೊಳ್ಳಿ, ಎಷ್ಟೇ ಜನ ಆಬ್ಸೆಂಟ್ ಆಗಲಿ ಬಿಡಲಿ, ಅದು ಅವ್ರಿಗೆ ಬಿಟ್ಟಂಥದ್ದು, ನಮಗೆ ಸಂಬಂಧ ಇಲ್ಲ. ನಮಗಿರುವಂಥ ಚಿಂತೆ ರಾಜ್ಯದ ಅಭಿವೃದ್ಧಿ ಕಡೆ ಇವರು ಗಮನ ಕೊಡ್ತಾ ಇಲ್ಲ. ಯಾವುದೇ ಸಚಿವ ಪ್ರವಾಸ ಮಾಡ್ತಾ ಇಲ್ಲ. ನೀರಾವರಿ ಯೋಜನೆ ಸ್ಥಗಿತ ಆಗಿದೆ, ಅಭಿವೃದ್ಧಿ ಕಾರ್ಯ ಸ್ಥಗಿತ ಆಗಿದೆ. ಬರಗಾಲಕ್ಕೆ ತುತ್ತಾದಂಥ ರೈತ ಸಂಕಷ್ಟದಲ್ಲಿ ಸಿಕ್ಕಿ ನರಳ್ತಾ ಇದ್ದಾನೆ. ಕುಡಿಯೋ ನೀರಿನ ಹಾಹಾಕಾರ ಇದೆ, ಜಾನುವಾರಿಗೆ ಮೇವಿಲ್ಲ, ಉದ್ಯೋಗ ಇಲ್ಲದೇ ಎಲ್ಲ ವಲಸೆ ಹೋಗ್ತಾ ಇದ್ದಾರೆ. ಈ ಕಡೆ ಪ್ರವಾಸ ಮಾಡಿ ಗಮನ ಕೊಟ್ಟರೆ ಬಹುಶಃ ಅವರು ಸಮ್ಮಿಶ್ರ ಸರ್ಕಾರ ಮಾಡೋದಕ್ಕೆ ಸಾರ್ಥಕ ಆಗುತ್ತೆ. ಭಾರತೀಯ ಜನತಾ ಪಾರ್ಟಿನ ಟೀಕೆ ಮಾಡೋದ್ರ ಬದಲಿಗೆ ನಿಮ್ಮ ಕರ್ತವ್ಯವನ್ನು ನಿರ್ವಹಿಸಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಸರ್, ಲೋಕಸಭಾ ಚುನಾವಣೆಯಲ್ಲಿ 28ಕ್ಕೂ 28 ಕಾಂಗ್ರೆಸ್ ಗೆಲ್ಲುತ್ತೆ. ಮೋದಿಯಷ್ಟು ಮಹಾನ್ ಸುಳ್ಳುಗಾರ ಈ ಪ್ರಪಂಚದಲ್ಲಿ ಯಾರು ನೋಡಿ. ಇವರೇ ಪ್ರಧಾನಿ ನರೇಂದ್ರ ಮೋದಿಯವ್ರನ್ನ ಇಡೀ ವಿಶ್ವವೇ ಕೊಂಡಾಡ್ತಿರುವಂಥ ಈ ಸಂದರ್ಭದಲ್ಲಿ ಯಾರೋ ಯಕ್ಕಚಿತ ಯಂಕನಾಣಿ ಅನ್ನುವಂಥ ವ್ಯಕ್ತಿಗಳು ಟೀಕೆ ಮಾಡುವಂಥದ್ದು ಅವರ ದೌರ್ಬಲ್ಯವನ್ನು ತೋರಿಸುತ್ತೆ. ಪ್ರಧಾನಿ ನರೇಂದ್ರ ಮೋದಿಯವ್ರನ್ನ ಟೀಕೆ ಮಾಡೋದ್ರಿಂದ ಯಾವುದೇ ಲಾಭ ಅವ್ರಿಗಾಗೋದಿಲ್ಲ. ಅದರ ಬದಲಿಗೆ ಅವರ ಗೌರವ ಜಾಸ್ತಿ ಆಗುತ್ತೆ. ದೇಶದ ಜನ ನರೇಂದ್ರ ಮೋದಿಯವ್ರನ್ನ ನಂಬಿದ್ದಾರೆ, ಒಪ್ಪಿದ್ದಾರೆ. ನಾವು ನಿಶ್ಚಿತವಾಗಿ ಕರ್ನಾಟಕದಲ್ಲಿ ಇವರು ಎಷ್ಟೇ ತಳತಗ್ನವಾಗಿ ಪ್ರಯತ್ನ ಮಾಡಿದ್ರು ಸಹ, ಸರ್ಕಾರವನ್ನು ದುರುಪಯೋಗ ಮಾಡಿಕೊಂಡ್ರು ಸಹ ಕನಿಷ್ಠ 20ರಿಂದ 22 ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು, ಅದು ನಮ್ಮ ಗುರಿ. ಬರುವಂಥ ದಿವಸಗಳಲ್ಲಿ ಆ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಬರಗಾಲದ ವೀಕ್ಷಣೆ ಮತ್ತು 20 ಲೋಕಸಭಾ ಕ್ಷೇತ್ರಕ್ಕೆ 20ರಿಂದ 22 ಲೋಕಸಭಾ ಕ್ಷೇತ್ರ ಗೆಲ್ಲೋದಕ್ಕೆ ನಮ್ಮ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ರಾಜ್ಯದ ಜನ ಕಳೆದ 16 ದಿವಸಗಳಿಂದ ನಡೆದಿರುವಂಥ ಎಲ್ಲ ರಾಜಕೀಯ ಬೆಳವಣಿಗೆ ಗಮನಿಸಿದ್ದೀರಾ. ಭಾರತೀಯ ಜನತಾ ಪಾರ್ಟಿದಲ್ಲೇನೂ ಪಾತ್ರ ಇಲ್ಲ. ಅವರೇನು ಹೇಳಿದ್ರು,
ಭಾರತೀಯ ಜನತಾ ಪಾರ್ಟಿ ಕೆಲವು ಶಾಸಕರು ನಮ್ಮ ಜೊತೆಗಿದ್ದಾರೆ ಅಂಥೇಳಿ ಗೊಂದಲವನ್ನು ಏನು ನಿರ್ಮಾಣ ಮಾಡಿದ್ರು. ಇದರ ಪರಿಣಾಮ ನಾವೆಲ್ಲ 104 ಜನ ಒಂದು ಕಡೆ ಇರಬೇಕು ಅನ್ನೋ ತೀರ್ಮಾನ ಮಾಡಿದ್ದು. ಇಬ್ಬರು ಸ್ವತಂತ್ರ ಅಭ್ಯರ್ಥಿಗಳು ಸಹ ನಮ್ಮ ಬೆಂಬಲವನ್ನು ಕೊಟ್ಟಿದ್ದಾರೆ. ನಮ್ಮ ಸಂಖ್ಯೆ ಈಗ 106 ಆಗಿದೆ. ನಾವು ಒಟ್ಟಾಗಿ ಕುಂತ್ಕೊಂಡು ಪಕ್ಷವನ್ನು ಬಲಪಡಿಸುವಂಥದ್ದು, ಬರಗಾಲಕ್ಕೆ ಸ್ಪಂದಿಸುವಂಥದ್ದು, ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ನಮ್ಮಿಂದ ಆಗುವಂಥ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ರಾಜ್ಯದ ಜನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡುವಂಥ ಅಭಿವೃದ್ಧಿ ಕಾರ್ಯವನ್ನು ಗಮನಿಸಿ ಬೆಂಬಲವನ್ನು ಕೊಡಬೇಕು ಅಂತ ಕೈ ಜೋಡಿಸಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ.